ಕನ್ನಡಿಗರ ಮೇಲೆ ಅವರ ನೆಲದಲ್ಲೇ ಇವರು ಸವಾರಿ ಮಾಡಿರೋದು, ಇವರು ದಾದಾಗಿರಿ ಮಾಡಿರೋದು. ಆದರೂ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಕನಿಷ್ಠ ಪಕ್ಷ ಅದನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸೋದಕ್ಕೂ ಅವ್ರ ಹತ್ರ ಆಗ್ತಾ ಇಲ್ಲ. ಅವ್ರದ್ದೇನಿದ್ರು ಶಾಂತಿ ಮಂತ್ರ, ಶಾಂತಿ ಶಾಂತಿ ಸಬ್ ಠೀಕ್ ಹೇ ಅಂತಿದ್ದಾರೆ. ಮರಾಠಿ ಮತಕ್ಕಾಗಿ ಬೆಳಗಾವಿಯ ಜನಪ್ರತಿನಿಧಿಗಳ ದಿವ್ಯ ಮೌನದ ಬಗ್ಗೆ 108 ಪ್ರಶ್ನೆಗಳು ಕನ್ನಡಿಗರ ಮೇಲೆ. ಇನ್ನು ಎಷ್ಟು ದೌರ್ಜನ್ಯದ ಪ್ರಕರಣಗಳು ದಾಖಲಾಗಬೇಕು? ಹಾಗಾದ್ರೆ ಇನ್ನು ಎಷ್ಟು ಸಹಿಸಬೇಕು? ಇನ್ನು ಎಷ್ಟು ಸಹಿಷ್ಣುತೆ ಇಟ್ಕೊಳ್ಬೇಕು? ಸಾಮರಸ್ಯದ ಪಾಠ ಮತ್ತೆ ಏನೇನೋ ಸೌಹಾರ್ದತೆಯ ಪಾಠ ಬರೀ ನಮಗ್ ಮಾತ್ರನಾ? ಹಾಗಾದ್ರೆ ಪ್ರತಿಯೊಬ್ಬರದು ನೋಡಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ರೆ ಕನ್ನಡಿಗರ ಆತ್ಮಗೌರವ, ಕನ್ನಡಿಗರ ಸ್ವಾಭಿಮಾನ ಎಲ್ಲ ಮಣ್ಪಾಲ್ ಮಾಡಿ ಇವ್ರದ್ದು ವೋಟ್ ಬ್ಯಾಂಕ್ ಕಡೆಗೆ ಮಾತ್ರ ಇವ್ರದ್ದು ಕಾನ್ಸಂಟ್ರೇಷನ್ ಅನ್ನೋದನ್ನ ತೋರಿಸುವಂತಿದೆ. ನಾವು ನಡ್ಕೋಬೇಕಾಗುತ್ತೆ. ಮಹಾರಾಷ್ಟ್ರದವರು ನಡ್ಕೋಬೇಕು, ಕನ್ನಡದವರು ನಡ್ಕೋಬೇಕು. ಮಹಾರಾಷ್ಟ್ರದವ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, ಅದನ್ನು ಹೆಚ್ಚು ಬೆಳೆಸೋದು ಸರಿ ಕಾಣೋದಿಲ್ಲ. ಶಿವಸೇನೆ ಅಂತ ಒಂದು ಪಕ್ಷ ಈ ತರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ತಿರೋದು. ಆ ತರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು. ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟರ್ಗಳನ್ನ ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ. ಇದೆಲ್ಲ ನಿಲ್ಲಬೇಕು, ಇದನ್ನ ಇಲ್ಲಿಗೆ ಮುಗಿಸ್ಬೇಕು.